ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೂಲತಃ ಅಮ್ಮತ್ತಿ ಕಾರ್ಮಾಡು ಗ್ರಾಮದವರಾದ ಕೋಡಿಮಣಿಯಂಡ ಬಿ ನಾಣಯ್ಯ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ನಾಣಯ್ಯ ಅವರೇ. ನಮಸ್ತೆ ಸರ್. ನಿಮ್ಮ ಬಾಲ್ಯ ಜೀವನ, ನೀವು ಹುಟ್ಟಿದ್ದು ಬೆಳೆದಿದ್ದು, ನಿಮ್ಮ ಶಿಕ್ಷಣ, ಇದರ ಬಗ್ಗೆ ತಿಳಿಸ್ಕೊಡಿ ಸರ್. ನಾನು 1958 ಸೆಪ್ಟೆಂಬರ್ 18ಕ್ಕೆ ನನ್ನ ಬರ್ತಾಯಿತು. ನಾನು ಮೂಲತಃ ಕೊಡಗು. ನನ್ನ ಸ್ಕೂಲ್ ಲೈಫ್ ಎಲ್ಲ ನಾನು ಚೆಟ್ಟಳ್ಳಿಯಲ್ಲಿ ಸ್ವಲ್ಪ ವರ್ಷ ಓದಿದೆ, ಮೀಡಿಯಂ ಅಪ್ ಟು 7th ವರೆಗೆ. ಅದಾದ ನಂತರ ಅಮ್ಮತ್ತಿಗೆ ನಾವು ಶಿಫ್ಟ್ ಆಗಿದ್ದು. ಅಲ್ಲಿ ನಾವೊಂದು SLC ವರೆಗೆ ನಾವು ಅಲ್ಲಿ ಓದಿದೆ. ಅದಾದ್ಮೇಲೆ ಅವಾಗ ಒಳ್ಳೆ ಒಂದು ಚಾನ್ಸ್, ಆಪರ್ಚುನಿಟಿ ಸಿಕ್ತು ನಮಗೆ ಆರ್ಮಿಗೆ ಹೋಗ್ಲಿಕ್ಕೆ ಅಂತ. 1976ಕ್ಕೆ ನಂದು ಸ್ಕೂಲ್ ಲೈಫ್ ಮುಗೀತು. ಅದಾದ್ಮೇಲೆ 1977 ಫೆಬ್ರವರಿ 2ನೇ ತಾರೀಕಿಗೆ ನಾನು ಜಾಯಿನ್ ಆದೆ ಆರ್ಮಿಗೆ. ನೀವು ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ಎಲ್ಲಿ ಆಯ್ಕೆಗೊಂಡ್ರಿ? ವಿರಾಜಪೇಟೆ, ಮಡಿಕೇರಿಯಲ್ಲಿ ಎಲ್ಲ ಅವ್ರದ್ದು ಕ್ಯಾಂಪ್ ಬರ್ತಿತ್ತು. ಸೊ ವಿರಾಜಪೇಟೆಯಲ್ಲಿ ಬಂದಿತ್ತು. ಸೊ ಅದೇ ಸಮಯದಲ್ಲಿ ನಾನು ಹೋಗಿ ನಿಂತೆ. ನನಗೆ ಒಂದು ದಿವಸ ಕಳೆದು ನೆಕ್ಸ್ಟ್ ಡೇಗೆ ನಂದು ಸೆಲೆಕ್ಷನ್ ಆಗೋಯ್ತು. ಅಲ್ಲಿಂದ ನಮ್ಮನ್ನು ಊಟಿ ಹತ್ರ ವೆಲ್ಲಿಂಗ್ಟನ್ ಹೇಳೋ ಜಾಗಕ್ಕೆ ನನಗೆ ಟ್ರೈನಿಂಗ್ಗೆ ಕಳಿಸ್ಕೊಟ್ರು ಅವರು. ಅಲ್ಲಿ ನನ್ನ ಟ್ರೈನಿಂಗ್ ಅಭ್ಯಾಸ ನನಗೆ ಸ್ಟಾರ್ಟ್ ಆಯ್ತು. 1977ರಿಂದ 1978 ತನಕ MRC ಮಡ್ರಾಸ್ ರೆಜಿಮೆಂಟ್ ಸೆಂಟರ್ ವೆಲ್ಲಿಂಗ್ಟನ್ ನಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ. ಅಲ್ಲಿಯ ಸೇನೆಯ ತರಬೇತಿಗಳು ಎಷ್ಟು ಕಠಿಣವಾಗಿತ್ತು, ಹೇಗಿತ್ತು, ಆ ಸ್ಥಳ ವಿಶೇಷತೆ, ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೌದು, ಯಾಕಂದ್ರೆ ವೆಲ್ಲಿಂಗ್ಟನ್ ತುಂಬಾ ಕೂಲ್ ಅಂಡ್ ದಿ ಬೆಸ್ಟ್ ಪ್ಲೇಸ್. ಊಟಿ ಅಂತ ಹೇಳಿದ್ರೇನೆ ಎಲ್ಲರಿಗೂ ಗೊತ್ತಿದೆ, ತುಂಬಾ ಕೂಲ್ ಅಂಡ್ ಬೆಸ್ಟ್ ಪ್ಲೇಸ್ ಅಂತ. ಟ್ರೈನಿಂಗ್ ಅಷ್ಟೇ ಒಂದು ಹಿಲ್ ಪ್ಲೇಸ್ ಅದು. ಆಮೇಲೆ ಟ್ರೈನಿಂಗ್ಗೆ ಹೇಳಿ ಇಟ್ಟಂತ ಜಾಗ. ಇಡೀ ಏಷ್ಯಾದಲ್ಲಿ ನಂಬರ್ 1 ಟ್ರೈನಿಂಗ್ ಸೆಂಟರ್ ಅಂದ್ರೆ ಅದು ವೆಲ್ಲಿಂಗ್ಟನ್ MRC ಬ್ಯಾರಕ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಬೇಕಾದಷ್ಟು ಕಂಪನಿಗಳಿದೆ, ಎಲ್ಲ ಇದೆ. ಒಂದೇ ಒಂದು ಯು ಶೇಪ್ ಇರುವಂತ ಒಂದು ಬ್ಯಾರಕ್ ಅದು. ಹೆಚ್ಚು ಕಮ್ಮಿ ಒಂದು 10-12 ಎಕರೆಯಷ್ಟು ಅದರ ವಿಸ್ತೀರ್ಣ ಇದೆ. ಅಲ್ಲಿ ನಮ್ಗೆ ಟ್ರೈನಿಂಗ್ ವಿತ್ ಡ್ರಿಲ್ ಸೆಂಟರ್ ಜೊತೆಗೆ ವೆಪನ್ ಇರ್ತಾರೆ, ಎಕ್ವಿಪ್ಮೆಂಟ್ಸ್, ಅದೆಲ್ಲಾ ಟ್ರೈನಿಂಗು ನಮ್ಗೆ ಅಲ್ಲೇ ನಡೀತದೆ. ಸೊ 1 ವರ್ಷದ ಸತತ ಪ್ರಯತ್ನದ ಟ್ರೈನಿಂಗ್ ಅದು ನಮ್ಗೆ. ಹಾರ್ಡ್ ಟ್ರೈನಿಂಗ್. ನಂದು ಇನ್ಫಂಟ್ರಿ ಸೋಲ್ಜರ್ ಆದ್ದರಿಂದ ಸ್ವಲ್ಪ ಟ್ರೈನಿಂಗ್ ಅಲ್ಲಿ ಬಹಳ ಟಫ್ ಇರುತ್ತೆ. ಆಮೇಲೆ ಬೇಸಿಕ್ ಟ್ರೈನಿಂಗ್ ನಮ್ಗೆ 1 ವರ್ಷ 6 ತಿಂಗಳು ಬೇಸಿಕ್ ಟ್ರೈನಿಂಗ್. ಅದಾದ್ಮೇಲೆ ನಮ್ಗೆ ಸಿಪಾಯಿ ಆಗ್ಲಿಕ್ಕೆ ನಮಗೆ ಏನೇನ್ ಬೇಕು, ಆಕ್ಟಿವ್ ಬೆಟಾಲಿಯನ್ಗೆ ಹೋದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಅನ್ನೋದನ್ನ ಎಲ್ಲವೂ ಟ್ರೈನಿಂಗ್, ಹೆಚ್ಚು ಕಮ್ಮಿ 1 ವರ್ಷದ ಟ್ರೈನಿಂಗ್, ಟಫ್ ಟ್ರೈನಿಂಗ್ ಇರುತ್ತೆ. ಇದು ಆದ ಮೇಲೆ ನನಗೆ 1978ರಿಂದ 81 ತನಕ ನನಗೆ ಆಕ್ಟಿವ್ ಬೆಟಾಲಿಯನ್ಗೆ ನಮ್ಮನ್ನ ಕಳಿಸ್ತಾರೆ. ಟ್ರೈನಿಂಗ್ ಆದ್ಮೇಲೆ ನಮ್ಮನ್ನು ಇವರ್ ಇನ್ ಟ್ರೈನಿಂಗ್ ಕ್ವಾಲಿಫೈಡ್ ಅಂತ ಹೇಳಿ ನಮ್ಮನ್ನ ರಾಜಸ್ಥಾನಿಗೆ ಫಸ್ಟ್ ಕಳಿಸಿಕೊಟ್ರು. ಸೊ ರಾಜಸ್ಥಾನಲ್ಲಿ ಹಲ್ವಾರ್ ಅಂತ ಹೇಳೋ ಜಾಗ, ಅದು ಒಂದು ದೊಡ್ಡ ಕೋಟೆ. ಉದಾಹರಣೆಗೆ ನಿಮಗೆ ಗೊತ್ತಿರಬಹುದು ನೋಡಿ, ಮೈಸೂರಿನ ಈಗಿನ ಯದುವೀರ್ ಇದ್ದಾರೆ, ಅವರ ಮಿಸಸ್ ತ್ರಿಷಿಕಾ ಕುಮಾರಿ ದೇವಿ ಅಂತ ಅವರ ಹೆಸರು. ಅವರು ರಾಜಸ್ಥಾನದ ಹಲವಾರು ಜಾಗದಲ್ಲಿ ಅವ್ರು ಇರೋದು. ಅಲ್ಲಿನ ಒಂದೇ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಯೂನಿಟ್ ಇತ್ತು. ಹೆಚ್ಚು ಕಮ್ಮಿ 3 ವರ್ಷದ ಸರ್ವಿಸ್ ನಾನು ರಾಜಸ್ಥಾನಲ್ಲಿ ಮಾಡಿದ್ದೀನಿ. ರಾಜಸ್ಥಾನಿಂದ ಹಲವಾರು ಜಾಗಕ್ಕೆ ನಮಗೆ ಟ್ರೈನಿಂಗ್ಗೆ ಮತ್ತೆ ಎಕ್ಸರ್ಸೈಸ್ಗೆ, ಫೈರಿಂಗ್ಗೆ ಎಲ್ಲ ಹೋಗ್ಬೇಕಾಗ್ತದೆ. ಅದರಲ್ಲಿ ಎಲ್ಲಾ ಜಾಗದಲ್ಲಿ ಸುತ್ತಿ ಅಲ್ಲಿ ಬಂದಿದ್ದೀನಿ. ಅದಾದ ನಂತರ ನನಗೆ ಅದು ಮುಗೀತು, ಅಲ್ಲಿಯ 3 ವರ್ಷದ ಟ್ರೈನಿಂಗ್ ಮುಗೀತು. ತದನಂತರ ನಾವು 1981ರಿಂದ 84 ತನಕ ನಾವು ವೆಸ್ಟ್ ಬೆಂಗಾಲ್ ನ್ಯೂ ಮಾಲ್ ಅಂತ ಒಂದು ಪ್ಲೇಸ್ಗೆ ಹೋಗಿದ್ದು. ಅಲ್ಲಿ ನಮ್ಗೆ ನೆಕ್ಸ್ಟ್ ನಾನು ಯೂನಿಟ್ ಮೂವ್ಮೆಂಟ್ ನಮ್ದೆಲ್ಲ 16 ಮಡ್ರಾಸ್ ರೆಜಿಮೆಂಟ್ ನಮ್ದು. ಅಲ್ಲಿಂದ ನಾನು ಅಲ್ಲಿಗೆ ವೆಸ್ಟ್ ಬೆಂಗಾಲಿಗೆ ಹೋದೆ. ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ನನಗೆ ಅಗೇನ್ ಡೆಪ್ಯುಟೇಷನ್ ಮುಖಾಂತರ ನಮ್ಮ ಯೂನಿಟ್ ಹೋಗ್ಬೇಕಾಗಿ ಬಂತು. ಅಂಡರ್ ಕೆಲವು ಆಪರೇಷನ್ಗೋಸ್ಕರ. ಅದು ಎಲ್ಲೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ನಾವು ಸಿಕ್ಕಿಂಗೆ ಹೋಗಿದ್ದು. ಸಿಕ್ಕಿಮಲ್ಲಿ ಜುಲುಕ್, ಕಾಲಿಂಗ್ ಪಾಂಗ್,
ಮತ್ತೆ ಡಾರ್ಜಿಲಿಂಗ್, ಈ ಎಲ್ಲಾ ಒಂದು ಪ್ಲೇಸಸ್, ಆ ಪ್ಲೇಸಿಗೆಲ್ಲ ನಾವು ಟ್ರೈನಿಂಗ್ ಮತ್ತೆ ಆನ್ ಡ್ಯೂಟಿ ಮೇಲೆ ಹೋಗಿದ್ದು. ಅದು ಕಳೆದ ನಂತರ ಸ್ವಲ್ಪನೇ ಟೈಮ್, ಒಂದು 4-5 ತಿಂಗಳು ಕಳೆದ ನಂತರ ಮೇಘಾಲಯ ಶಿಲಾಂಗ್ ಅಂತ ಹೇಳೋ ಜಾಗಕ್ಕೆ ಅಲ್ಲಿಗೂ ಕೂಡ ಹೋಗಿದ್ವಿ. ಅದಾದ್ಮೇಲೆ ಅದೇ ವರ್ಷದಲ್ಲಿ ಈಗ 1981-84 ತನಕ ಮಿಜೋರಾಂಗೆ ಕೂಡ ಹೋಗಿದ್ದು. ಮಿಜೋರಾಂ ಅಲ್ಲಿ MNF ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಹೇಳಿ ಒಂದು ಆರ್ಮಿ ಎಗನೆಸ್ಟ್ ಆಫ್ ನಮ್ಮ ಭಾರತ ದೇಶದ ಎಗನೆಸ್ಟ್ ಆಗಿ ಮಿಸ್ಟರ್ ಲಾಲ್ ಡಿಂಗಾ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಮಿಜೋರಾಂ ಸಪರೇಟ್ ಆಗ್ಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಅಲ್ಲಿ ಒಂದು ಆಕ್ಷನ್ ಆಯ್ತು. ಜಸ್ಟ್ ಲೈಕ್ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಅದು. ಆ ಜಾಗದಲ್ಲಿ ನಾನು ಭಾಗವಹಿಸಿದ್ದೇನೆ. ಸೊ ತುಂಬಾ ಟಫ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಾವು ಮಿಜೋರಾಂ ಕೆಲವು ಜಾಗ ಇದೆ, ಐಜ್ವಲ್ ಅದ್ರದ್ದು ಮೇನ್ ಲುಂಗ್ತಲಾ ಇಂತ ಒಂದು ಜಾಗದಿಂದ ನಮ್ಮ ಹೆಡ್ ಕ್ವಾರ್ಟರ್ ಇತ್ತು. ಅಲ್ಲಿಂದ ನಮ್ಮ ಪೋಸ್ಟ್ ಹೆಚ್ಚು ಕಮ್ಮಿ 9 ದಿವಸ ಸಫರ್ ಮಾಡಬೇಕು ಬೈ ವಾಕ್, ತುಂಬಾ ದೂರದಲ್ಲಿ. ಅಲ್ಲಿ ಹೋಗಿ ಆ ಕಾಡಿನ ಮಧ್ಯದಲ್ಲಿ ಒಂದು ಹೆಲಿಪ್ಯಾಡ್ ಗ್ರೌಂಡ್ ಎಲ್ಲ ಓಪನ್ ಮಾಡಿ TCC ತಾಮಾ ಚುಂಗ್ ಅಂತ ಹೇಳಿ ಅದಕ್ಕೆ ಒಂದು ಹೊಸ ಹೆಸರು ಕೊಟ್ಟು ನಮ್ಮ ಅಲ್ಲಿಯ ಕಮಾಂಡರ್ ಆಗಿದ್ರು ಸೋಮಯ್ಯ ಅಂತ ಹೇಳಿ, ಮೇಜರ್ ಸೋಮಯ್ಯ ಅಂತ ಇದ್ರು. ಅವರ ನೇತೃತ್ವದಲ್ಲಿ ಒಂದು ಹೊಸ ಕಂಪನಿಯಲ್ಲಿ ಓಪನ್ ಮಾಡಿ ನಾವು ಆ ಹೆಲಿಪ್ಯಾಡ್ ಗ್ರೌಂಡ್ ಎಲ್ಲ ಓಪನ್ ಮಾಡಿ ಅಲ್ಲಿ ನಾವು ಮಿಜೋ ನ್ಯಾಷನಲ್ ಫ್ರಂಟ್ ಟೆರರಿಸ್ಟ್ ಎಗನೆಸ್ಟ್ ಆಗಿ ನಾವು ಹ್ಯಾಂಡ್ಲಿಂಗ್ ಮಾಡಿದ್ವಿ. ಹೆಚ್ಚು ಕಮ್ಮಿ ಒಂದು 5-6 ಟೆರರಿಸ್ಟ್ ಅನ್ನು ಹಿಡಿದಿದ್ವಿ ನಾವು ಕೌಂಟರ್ ಅಟ್ಯಾಕ್ ಮಾಡಿ. ಅದಾದ್ಮೇಲೆ ಅಲ್ಲಿಂದ ಸ್ವಲ್ಪ ಕೂಲ್ ಆಗ್ತದೆ ಅಂತ ಅನ್ನುವಾಗ TNV ತ್ರಿಪುರಾದಲ್ಲಿ ಟ್ರೈಬಲ್ ನ್ಯಾಷನಲ್ ವಾಲಂಟಿಯರ್ಸ್ ಅಂತ ಹೇಳಿ ಜಲಯ ಅಂತ ಎಂಬ ಜಾಗ, ಬಾಂಗ್ಲಾದೇಶ್ ಬಾರ್ಡರ್ ಅದು, ಅಲ್ಲಿಗೆ TNV ಸೇಮ್ ಅದೇ ಕತೆ, ಮಿಜೋ ನ್ಯಾಷನಲ್ ಫ್ರಂಟ್ಸ್ ಹೇಗೆ ಮಾಡಿದ್ರು ಅದೇ ತರ ಟ್ರೈಬಲ್ ನ್ಯಾಷನಲ್ ವಾಲಂಟಿಯರ್ಸ್ ಅಂತ ಹೇಳಿ ಅವರು ಕೂಡ 1978-88 ತನಕ ಆಕ್ಟಿವ್ ಆಯ್ತದು. ಅದನ್ನು ಕೂಡ ನಾವು ಹೆದರಿಸಲಿಕ್ಕೆ ಅಲ್ಲಿಯೂ ಕೂಡ ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲಿ ಹೋಗುದು. ಸೊ ಅದು ಕೂಡ ಒಂದು ಯುದ್ಧದೇ, ಜಸ್ಟ್ ಲೈಕ್ ಒಂದು ಯುದ್ಧ, ಟೆರರಿಸ್ಟ್ ಆಕ್ಟಿವಿಟೀಸ್. ಈಗ ಯುದ್ಧ ಭೂಮಿಯಲ್ಲಿ ಅಂತ ಹೇಳಿದ್ರೆ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ನಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಪಾಕಿಸ್ತಾನ್, ಬರ್ಮಾ, ಚೈನಾ ಇದರ ಮುಂದೆ ಯುದ್ಧ ಮಾಡೋದು ಒಂದು ತರ. ಆದ್ರೆ ಟೆರರಿಸ್ಟ್ ಆಕ್ಟಿವಿಟೀಸ್ ತುಂಬಾ ಕಷ್ಟ. ಯಾರು ಯಾವಾಗ ಎಲ್ಲಿ ಬರ್ತಾರೆ ಅಂತ ಹೇಳಿಕ್ ಆಗೋದಿಲ್ಲ. ಟೆರರಿಸ್ಟ್ ಮೀನ್ಸ್ ನಮ್ಮ ಭಾರತ ದೇಶದ ಎಗ್ನೆಸ್ಟ್ ಆಗಿ ಯಾವ್ದಾದ್ರೂ ಒಂದು ವೆಪನ್ ತಗೊಂಡು ಭಾರತ ದೇಶದ ಜನರ ಮತ್ತು ಸರ್ಕಾರದ ಎಗ್ನೆಸ್ಟ್ ಆಗಿ ಕದ್ದು ಮುಚ್ಚಿ ವಾರ್ ಮಾಡ್ತಲ್ಲ, ಅದೇ ಟೆರರಿಸ್ಟ್. ಆ ಟೆರರಿಸ್ಟ್ ಆಕ್ಟಿವಿಟೀಸ್ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗಿದ್ದು ತ್ರಿಪುರಕ್ಕೆ. ಅದು ಕೂಡ ಇದರ ಮಧ್ಯದಲ್ಲೇ ನಡೆಯಿತು. ಅದಾದ ನಂತರ 1984-87 ತನಕ ಫೈಜಾಬಾದ್ ಅಂದ್ರೆ UP, ಆ ನಿಯರೆಸ್ಟ್ ಅಯೋಧ್ಯೆ 8 ಕಿಲೋಮೀಟರ್ ಇತ್ತು ಫೈಜಾಬಾದ್ಗೆ. ಸೊ ನಾವು ಆಕಿನಲ್ಲೆಲ್ಲ ಇದ್ದಾಗ ಅಲ್ಲಿಗೆ ಒಂದು ವಾರಕ್ಕೆ 2 ಸಲ ರನ್ನಿಂಗ್ ಹೋಗ್ತಿದ್ದೋ. ಸೊ ನಿಯರೆಸ್ಟ್ ಫೈಜಾಬಾದ್, ಅಯೋಧ್ಯಕ್ಕೆ ಎಲ್ಲ ನಾವು ಆಗ್ಲೇ ಹೋಗಿ ಬಂದಿದ್ವಿ 1984-85 ಆ ಸಮಯದಲ್ಲಿ. ಈ ಸಮಯದಲ್ಲಿ ನಾವು ಅಲ್ಲಿ ಇದ್ದಾಗ ಸೊ 1984 ಜೂನ್ 1ಕ್ಕೆ ಒಂದು ಆಕ್ಷನ್ ಸ್ಟಾರ್ಟ್ ಆಯ್ತು ಪಂಜಾಬ್ ಅಲ್ಲಿ ಬ್ಲೂ ಸ್ಟಾರ್ ಆಕ್ಷನ್ ಅಂತ. ಆವಾಗ ನಮ್ಮ ಲೆಫ್ಟಿನೆಂಟ್ ಜನರಲ್ ಕುಲ್ದೀಪ್ ಸಿಂಗ್ ಅಂತ ನಮ್ಮ ಕಮಾಂಡರ್ ಇದ್ರು. ಸೊ ಬ್ಲೂ ಸ್ಟಾರ್ ಆಕ್ಷನ್ ಅಲ್ಲಿ ಈ ಶಿರೋಮಣಿ ಅಕಾಲಿದಲ್ ಅದರಿಂದ ಭಿಂಡರವಾಲೆ ಒಂದು ಉಗ್ರವಾದಿಯ ಸಂಘ ಆಗಿ ಪಂಜಾಬ್ ನಲ್ಲಿ ಗೋಲ್ಡನ್ ಟೆಂಪಲ್ ಅವರು ಆಕ್ಯುಪೈ ಮಾಡ್ಬಿಟ್ಟಿದ್ರು. ಸೊ ಈ ಗೋಲ್ಡನ್ ಟೆಂಪಲ್ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಆಕ್ಷನ್ ಆಯ್ತು. ಸೊ ಮಡ್ರಾಸ್ ರೆಜಿಮೆಂಟ್ ಅಲ್ಲಿ ಗೋಲ್ಡನ್ ಟೆಂಪಲ್ ಆಕ್ಷನ್ ಮಾಡಿದಾಗ ತುಂಬಾ ಯೂನಿಟ್ಸ್ ಇತ್ತು. 26 ಮಡ್ರಾಸ್ ಅಲ್ಲಿ ಹ್ಯಾಂಡ್ಲಿಂಗ್ ಅಲ್ಲಿ ಬಂತು. ನಮ್ದು 16 ಮಡ್ರಾಸ್ ಚಂಡೀಗಢ್, ಗೋವಿಂದ್ಗಢ್, ಸಿರ್ ಹಿಂದ್ ಇಂಥ ಜಾಗದಲ್ಲೆಲ್ಲ ನಾವು ಆಕ್ಯುಪೈ ಮಾಡಿ ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದು. ಸೊ ಪ್ರತಿ ಒಂದು ಗುರುದ್ವಾರದಲ್ಲಿ ಅವರು ಅಡಗಿ ಕೂತಿದ್ರು. ಬೇಸ್ಡ್ ಆನ್ ಟೆರರಿಸ್ಟ್ ಆಕ್ಟಿವಿಟಿ ಆರ್ಮಿಗೆ ಎಗನೆಸ್ಟ್ ಆಗಿ ಅವರು ಹ್ಯಾಂಡಲ್ ಮಾಡಬೇಕಾಗಿತ್ತು. ಸೊ ಚಂಡೀಗಢಲ್ಲಿ ಕೂಡ ಅಷ್ಟೇ, ನಾವೊಂದು ಗುರುದ್ವಾರ ಅಟ್ಯಾಕ್ ಮಾಡಿದಾಗ ಮಧ್ಯರಾತ್ರಿ 2:30 ಗಂಟೆಯಿಂದ 4 ಗಂಟೆವರೆಗೆ ಅಟ್ಯಾಕ್ ಮಾಡಿದೀವಿ. ಸೊ ನಾನು ಮುಂಚೂಣಿಯಲ್ಲಿ ಇದ್ದೆ. ನಾನು ಫಸ್ಟ್ ಸ್ಕೌಟ್ ಆಗಿದ್ದೆ. ನಾನು ಮತ್ತೆ ಮಿಸ್ಟರ್ ಚಿಟ್ಟಿಯಪ್ಪ ಅಂತ ಒಂದು ಹುಡುಗ ಇದ್ದ, ನನ್ನ ಜೂನಿಯರ್ ಅವನು. ನಾವಿಬ್ರು ಫ್ರಂಟ್ ಅಲ್ಲಿ ಇದ್ದೋ. ಬಹಳ ಡೇಂಜರಸ್ ಪ್ಲೇಸ್ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ 4 ಉಗ್ರವಾದಿಯನ್ನು, ಪಕ್ಕಾ ಉಗ್ರವಾದಿಯನ್ನು ವಿತ್ ರೈಫಲ್ ಸಹಿತ ಹಿಡಿದಿದ್ವಿ. ಪಾಕಿಸ್ತಾನ ಅಫ್ಘಾನಿಸ್ತಾನ ಜೊತೆ ಫೈಟ್ ಮಾಡೋದು ಡೈರೆಕ್ಟ್ ಆಗಿ, ಅದು ಚೆನ್ನಾಗೇ ಗೊತ್ತಿದೆ, ಮುಂದ್ಗಡೆ ಅವರಿದ್ದಾರೆ, ನಾವು ಇಲ್ಲಿದ್ದೀವಿ ಅಂತ. ಬಟ್ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲಿ ಯಾವಾಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಬಹಳ ಕಷ್ಟಪಟ್ಟು ಆ ಚಂಡೀಗಢ್ ನಲ್ಲಿ 4 ಉಗ್ರವಾದಿನ ಹಿಡಿದು. ಅದಾದ್ಮೇಲೆ ಗೋವಿಂದ್ಗಢ್ ಅಲ್ಲಿ ಕೂಡ ನಾವು ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿದ್ವಿ. ಸೊ ಇದಾದ ನಂತರ 1987ರಿಂದ 1990 ತನಕ ಅರುಣಾಚಲ್ ಪ್ರದೇಶಕ್ಕೆ ಅಗೇನ್ ಪೋಸ್ಟಿಂಗ್ ಆಯ್ತು. ಅಲ್ಲಿ ಹಲಾಂಗ್ ತವಾಂಗ್ ಅನ್ನೋ ಜಾಗದಲ್ಲಿ ನನಗೆ ಇದಾಯ್ತು. ಅಂದ್ರೆ ಚೈನಾ ಅಂಡ್ ಮಯನ್ಮಾರ್ ಬಾರ್ಡರ್, ದಟ್ ಮೀನ್ಸ್ ಬರ್ಮಾ ಬಾರ್ಡರ್, ಅಲ್ಲಿ ನನಗೆ ಆಕ್ಟಿವಿಟೀಸ್ ಆಯ್ತು. ಫುಲ್ ಬಾರ್ಡರ್ ಸೀಲಿಂಗ್ ಅದು. ಅರುಣಾಚಲ್ ತುಂಬಾ ದೂರ ಇದೆ ಇಂಟರ್ನ್ಯಾಷನಲ್ ಬಾರ್ಡರ್ ನಲ್ಲಿ ನಮಗೆ ಟೆರರಿಸ್ಟ್ ಆಕ್ಟಿವಿಟೀಸ್ ಮತ್ತೆ ನುಸುಳುವಿಕೆ ಚೈನಾ ಮತ್ತೆ ಇವರಿಂದ, ಎಲ್ಲಿಂದ ಬರ್ಮಾದಿಂದ ಯಾರಾದ್ರೂ ಬರ್ತಾರೆ ನೋಡ್ಕೊಂಡು ಅದು ಪೆಟ್ರೋಲಿಂಗ್, ಆಂಬುಷ್,
ಈ ತರ ಮಾಡ್ಕೊಂಡು ನಾವು ಅಲ್ಲಿ ಬಾರ್ಡರ್ ನಲ್ಲಿ ಇದ್ದು. ಅಲ್ಲಿಂದ 1990ರಿಂದ 92ರ ತನಕ ಅಗೇನ್ ಪಂಜಾಬ್ ಕಪೂರ್ತಲಾ ಹೇಳೋ ಜಾಗಕ್ಕೆ ಬಂದಿದ್ವಿ. ಕಪೂರ್ತಲಕ್ಕೆ ಬಂದು ಬರೋ 1 ತಿಂಗಳೇ ಆಗಿದ್ದು. ಸೊ ನಾನು ಆವಾಗ ಮದುವೆ ಆಗಿದ್ದೆ. ನನ್ನ ವೈಫನ್ನ ಕರ್ಕೊಂಡು ಹೋಗಿದ್ದೆ ಫ್ಯಾಮಿಲಿ ಇಟ್ಕೊಳಕ್ಕೆ ಅಂತ. 1 ವರ್ಷ ಕರ್ಕೊಂಡು ಹೋಗಿದ್ದೆ ನಾನು, ಆಕ್ಚುಲಿ ಲಾಸ್ಟ್ ಸರ್ವಿಸ್ ಅಂತ ಹೇಳಿ. ಬರೋ 1 ತಿಂಗಳಲ್ಲಿ ಇರ್ಲಿಕ್ಕೆ ಆಯ್ತು. ನೆಕ್ಸ್ಟ್ ಡೇ ನನ್ನನ್ನು ಬಾರ್ಡರ್ಗೆ, ನನ್ನ ಇಡೀ ಯೂನಿಟ್ ಬಾರ್ಡರ್ಗೆ ಹೋಗ್ಬೇಕಾಗಿ ಬಂತು. ಸೊ ಫ್ಯಾಮಿಲಿ ಕ್ವಾರ್ಟರ್ಸ್ ಅಲ್ಲಿ ಅವ್ರಗಳು ಮಾತ್ರ ಇದ್ದು, ಎಲ್ಲಾ ಲೇಡೀಸ್ ಗಳು ಮಾತ್ರ ಇದ್ದು. ಅದಕ್ಕೆ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಸೇಫ್ಟಿ RPs ಎಲ್ಲ ಇರುತ್ತೆ. ಆದ್ರೂ ಕೂಡ ನಾವು ಬಾರ್ಡರ್ಗೆ ಹೋಗ್ಬೇಕಾಯ್ತು. ವಾಘಾ ಬಾರ್ಡರ್ ಇಂದ ಒಂದು 2 ಕಿಲೋಮೀಟರ್ ಪಕ್ಕದಲ್ಲಿ ರಾಣಿಯಾ ಅಂತ ಇದೆ, ರಾಣಿಯಾ ಬಾರ್ಡರ್. ಸೊ ಅದು ಕೂಡ ಪಾಕಿಸ್ತಾನ ಬಾರ್ಡರ್. ಪಾಕಿಸ್ತಾನದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ತುಂಬಾ ಜೋರಾಗಿತ್ತು. ಆ ಸಮಯದಲ್ಲಿ ನಾವು ಟೆರರಿಸ್ಟ್ ಆಕ್ಟಿವಿಟೀಸ್ಗೋಸ್ಕರ ರಾಣಿಯಾ ಬಾರ್ಡರ್ ಅನ್ನು ಸೀಲ್ ಮಾಡಿದ್ದು. ಅಲ್ಲಿ ಹೆಚ್ಚು ಕಮ್ಮಿ ಒಂದು ರಾತ್ರಿ ಅಟ್ಯಾಕ್ ಅಲ್ಲಿ 4 ಉಗ್ರವಾದಿಗಳು ಮತ್ತೆ 4 AK-47 ರೈಫಲ್, ಹೆಚ್ಚು ಕಮ್ಮಿ ಒಂದು 500ರಿಂದ 600 ಗುಂಡು, ಒಂದು 10-12 ಎಕ್ಸ್ಪ್ಲೋಸಿವ್, ಒಂದು 4-5 ಗ್ರೆನೇಡ್ಸ್, ಇಷ್ಟನ್ನು ನಾವು ಆಕ್ಯುಪೈ ಮಾಡಿದ್ದು. ನಮಗೆ ಕ್ಲೂ ಸಿಕ್ಕಿದ ತಕ್ಷಣ ನಾವು ಎಲ್ಲ ಚೌಕನ್ ಆಗಿ ಎಲ್ಲ ಫಿಲ್ ಬಾಕ್ಸ್ ಮತ್ತೆ ಬೆಂಕರ್ಸ್ ಅಲ್ಲಿ ನಿಂತು ರಾತ್ರಿ ಇಡೀ ಕಾದು ಅವ್ರು ಬರುವಾಗ ಒಳಗಡೆ ನುಸುಳಿಲಿಕ್ಕೆ ಬಿಟ್ಟು ನಂತರ ನಾವು ಅವರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿದ್ವಿ. ಮಾಡಿ ಆ 4 ಜನರನ್ನ ಸ್ಮ್ಯಾಶ್ ಮಾಡಿಸಿದ್ವಿ. ಸೊ ಈ ತರ ಸುಮಾರು ಉಗ್ರವಾದಿಗಳನ್ನೆಲ್ಲ ನಾವು ಕೊಂದಿದೀವಿ. ಆದ್ರೆ ಪಾಕಿಸ್ತಾನ ಯಾವಾಗಲೂ ಪಾಕಿಸ್ತಾನನೇ. ತುಂಬಾ ಟಫ್ ಏರಿಯಾ ಅದು, ಪ್ಲೇನ್ ಇದೆ. ಆದ್ರೂ ಕೂಡ ಉಗ್ರವಾದಿಗಳು ಯಾವಾಗ ಎಲ್ಲಿಂದ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಂದೇ ಒಂದು ಏನು ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಅದು ಅವ್ರಿಗೆ ಬಿಟ್ಕೊಡ್ಬೇಕು. POK ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ಅದನ್ನ ಅವ್ರಿಗೆ ಕೊಟ್ಬಿಡ್ಬೇಕು ಅಂತ ನಮ್ಮ ಉದ್ದೇಶ. ಆದ್ರೆ ಅದು ನಮ್ಮ ಅಂಗ, ಭಾರತದ ಒಂದು ಅಂಗ, ಅದನ್ನ ನಾವು ಬಿಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಸೊ ಅವರ ಉದ್ದೇಶ ಅದೇ, ಮ್ಯಾಕ್ಸಿಮಮ್ ನಮ್ಮಲ್ಲಿ ಡಿಸ್ಟರ್ಬ್ ಮಾಡ್ಬೇಕು. ಸೊ ಪಾಕಿಸ್ತಾನದವರು ಅವರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಪಂಜಾಬಿನ ಲೋಕಲ್ ಪೀಪಲ್ಸ್ ಅಂಡ್ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅವರು ಟ್ರೈನಿಂಗ್ ಕೊಟ್ಟು ಅವರು ವೆಪನ್ ಮತ್ತೆ ಎಕ್ವಿಪ್ಮೆಂಟ್ಸ್, ಅದಲ್ಲದೆ ಗುಂಡು, ಗ್ರೆನೇಡ್ಸ್, ಎಕ್ಸ್ಪ್ಲೋಸಿವ್ ಇದೆಲ್ಲ ಕೊಟ್ಟು ನಮ್ಗೆ ಇಂಡಿಯಾಕ್ಕೆ ಕಳಿಸಿ ಇಂಡಿಯಾದಲ್ಲಿ ಉಗ್ರವಾದಿತನ ಮಾಡೋದು. ಅಂತವ್ರನ್ನ ನಾವು ಬಾರ್ಡರ್ ಸೀಲ್ ಮಾಡಿ ಹಿಡಿದಿದ್ದೀವಿ. ಆಮೇಲೆ ನಾನು 1992ರ ಫೆಬ್ರವರಿ 29ಕ್ಕೆ ರಿಟೈರ್ಡ್ ಆದೆ. ಯಾಕೆ ನನ್ಗೆ ಸಾಕು ಅಂತ ಹೇಳಿ, ಸ್ವಲ್ಪ ನಂದು ಆರ್ಮಿ ತುಂಬಾ ಟಫ್ ಇನ್ಫಂಟ್ರಿ, ಅದರಿಂದ ಸಾಕುಂತಿದೆ. ಈಗ ಭಾರತದ ಹಲವಾರು ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಪಶ್ಚಿಮ ಬಂಗಾಳ, ರಾಜಸ್ಥಾನ, ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿ, ಜನರ ಮನಸ್ಥಿತಿ, ಸೈನಿಕರ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಈಗ ನಾನು ಸರ್ವಿಸ್ ಮಾಡಿದಂತ ಪ್ಲೇಸಸ್ ಒಂದ್ಸಲ ಹೇಳ್ಬಿಡ್ತೀನಿ. ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ, UP, ಪಂಜಾಬ್, ಅರುಣಾಚಲ್ ಪ್ರದೇಶ್, ಇಷ್ಟು ಜಾಗದಲ್ಲಿ ಮಾಡಿದ್ದೀನಿ. ಸೊ ರಾಜಸ್ಥಾನಲ್ಲಿ ಯಾವ ತರ ಅಂತ ಹೇಳಿದ್ರೆ ತುಂಬಾ ಸೆಕೆ, ಹೆಚ್ಚು ಕಮ್ಮಿ 48ರಿಂದ 50 ಡಿಗ್ರಿ ಹತ್ತವರೆಗೆ ಸೆಕೆ. ರಾಜಸ್ಥಾನ ಫುಲ್ ಮರುಭೂಮಿ. ಸರ್ವಿಸ್ ಮಾಡೋದು ಸ್ವಲ್ಪ ಕಷ್ಟನೇ, ಅಲ್ಲಿ ಒಂಟೆಗಳದೇ ಅತಿ ಜಾಸ್ತಿ ನಡೆಯುತ್ತೆ. ಅಲ್ಲಿ ಓಪನ್ ಪ್ಲೇಸ್ ಆದ್ರಿಂದ ನಮಗೆ ನಮ್ಮ ಆರ್ಮಿಯ ಕ್ಯಾಂಪ್ ಅಲ್ಲೂ ಕೂಡ ಅಷ್ಟೇ, ಮರಳು ಯಾವಾಗ ಈಗ ನಾವು ನಿಂತು ಊಟ ಮಾಡ್ತಿರ್ಬೇಕಾದ್ರೆ ಏಕಾಏಕಿ ಧೂಳು ಗಾಳಿ ಬರ್ತದೆ. ಬಂದಾಗ ಮರಳಿನ ಒಂದು ಗುಡ್ಡೆ, ಅದಕ್ಕೆ ಡ್ಯೂನ್ ಅಂತಾರೆ, ಮರಳಿನ ಗುಡ್ಡೆ ಆಗ್ಬಿಡ್ತದೆ. ನೋಡ್ತಾ ಇದ್ದಾಗೆ ಅದು ಪಕ್ಕದಲ್ಲಿ ಒಂದು 100 ಮೀಟರ್ ದೂರದಲ್ಲಿ ಹೋಗಿ ಆ ಗುಡ್ಡೆ ಪುನಃ ಇನ್ನೊಂದು ಗುಡ್ಡೆ ಆಗ್ಬಿಡುತ್ತೆ. ಸೊ ಈ ತರ ರಾಜಸ್ಥಾನದಲ್ಲಿ ಬಹಳ ಬಿಸಿಲು ಮತ್ತೆ ಮರಳುಗಾಡಿನ ಮಧ್ಯದಲ್ಲಿ ನಾವು ಇದ್ದಿದ್ದು. ಮತ್ತೆ ವೆಸ್ಟ್ ಬೆಂಗಾಲ್ ಅಂತ ಹೋದ್ರೆ ಅದು ಒಂದು ತಂಪು, ತುಂಬಾ ನೀರಿನ ಪ್ಲೇಸ್ ಅದು. ನೀರು ಮತ್ತೆ ವಾತಾವರಣ ಎಲ್ಲ ಚೆನ್ನಾಗಿದೆ. ಎಲ್ಲಿ ಹೋದ್ರು ಅಷ್ಟೇ ನಮ್ಮ ಆರ್ಮಿ ಅವರಿಗೆ ಒಳ್ಳೆ ಬೆಲೆ ಇದೆ, ಎಲ್ಲಿದ್ರು ಬೆಲೆ ಇದೆ. ಆದ್ರೆ ಕೆಲವು ಜಮ್ಮು ಅಂಡ್ ಕಾಶ್ಮೀರ ಅಂತ ಜಾಗದಲ್ಲಿ ಮಾತ್ರ ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ಆದ್ರೆ ಇವಾಗ ಆರ್ಟಿಕಲ್ 370 ಮತ್ತೆ ಸೆಕ್ಷನ್ 35 ಇದೆಲ್ಲ ತೆಗೆದು ಆದ್ಮೇಲೆ ಈಗ ಅದನ್ನ ಸಪರೇಟ್ ಆಗಿ ಮಾಡಿದಾರೆ ನೋಡಿ. ಆವಾಗ ಅಲ್ಲಿ ತುಂಬಾ ಬೆಲೆ ಇದೆ ಆರ್ಮಿ ಅವರಿಗೆ ಈಗ 100% ಬೆಲೆ ಇದೆ. ಯಾಕೆಂತ ಹೇಳಿದ್ರೆ ಮೊದಲು ನಮಗೆ ಈಗ ಸಿಕ್ಕಿಂ ಅಲ್ಲಿ ಮತ್ತೆ ಮೇಘಾಲಯದಲ್ಲಿ ಹೋಗಿದಾಗ ಮತ್ತು ಮಿಜೋರಾಂ ಅಲ್ಲಿ ಹೋಗಿದಾಗ ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಹೇಳಿ ಅವರ ಜೊತೆ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಗೆ ಫೈರ್ ಆರ್ಡರ್ ಬಹಳ ಕಡಿಮೆ ಸಿಕ್ತಿತ್ತು. ಯಾಕಂದ್ರೆ ಅವ್ರನ್ನ ನೋಡಿ ಅವರು ನಮ್ಮವರೇ, ಅವ್ರನ್ನ ಹಿಡಿಬೇಕು, ನೀನು ಸುಮ್ಮನೆ ಫೈರ್ ಮಾಡಿ ಆಕ್ಷನ್ ತಗೋಬೇಡ ಅಂತ ಹೇಳಿ ಇತ್ತು. ಆಗ ನಾನು ಫೈರಿಂಗ್ ಆರ್ಡರ್ಗೆ ನಾವು ಅಧಿಕಾರಿನ ವೆಯ್ಟ್ ಮಾಡ್ಬೇಕಾಗಿತ್ತು. ಅವರ ಮೇಲಧಿಕಾರಿ ಬ್ರಿಗೇಡ್ DO ಕಮಾಂಡ್ ಅಲ್ಲಿಂದ ಹೆಡ್ ಕ್ವಾರ್ಟರ್ ಇಂದ ಆರ್ಡರ್ ಬರ್ಬೇಕು. ಕೆಲವೊಂದ್ಸಲ ನಾವು ಮೂವ್ಮೆಂಟ್ ಆದಾಗ ಓಕೆ, ಏನಾದ್ರೂ ಫೈರ್ ನಮ್ಮ ಮೇಲೆ ಆಯ್ತು ಅಂದ್ರೆ ನಾವು ಫೈರ್ ಮಾಡಬಹುದು. ಆದ್ರೆ ಕೆಲವು ಜಾಗದಲ್ಲಿ ಪ್ಲಾನ್ಡ್ ಫೈರ್ ಮಾಡ್ಬೇಕಾದ್ರೆ ನಮಗೆ ಆರ್ಡರ್ ಬರ್ಬೇಕಾಗಿತ್ತು. ಇವಾಗ ಅದು ಇಲ್ಲ.
ಇವಾಗ ಇನ್ ಕೇಸ್ ಎನಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆ ಆಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ವಿತ್ ಇನ್ ನೋ ಟೈಮ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ನಾವು ಫೈರ್ ಆರ್ಡರ್ ಸ್ವತಃ ಯೂಸ್ ಮಾಡಬಹುದು. ಇವಾಗ ಅದೊಂದಿದೆ. ಮತ್ತೆ ತ್ರಿಪುರದಲ್ಲಿಯೂ ಅದೇ ತರ ಪ್ಲೇನ್ ಏರಿಯಾ, ಮತ್ತೆ ಮಿಜೋರಾಂ ಅಲ್ಲಿ ಅಷ್ಟೇ ಸ್ವಲ್ಪ ಪ್ಲೇನ್ ಇದೆ, ಬಾಕಿ ಎಲ್ಲ ಬೆಟ್ಟ, ಕಾಡು, ಗುಡ್ಡ. ಅಲ್ಲಿ ಈ ವಾತಾವರಣ ತುಂಬಾ ಚೆನ್ನಾಗಿದೆ. ಆಮೇಲೆ ಗದ್ದೆ ಎಲ್ಲ ಇಲ್ಲ, ಬೆಟ್ಟದಲ್ಲಿ ಅವರು ಬೆಳೆ ಭತ್ತ ಬೆಳೀತಾರೆ. ಆಮೇಲೆ ಎಲ್ಲ ತರಕಾರಿ ಅದು ಇದೆಲ್ಲ ಅದರಲ್ಲೇ ಬೆಳೀತಾರೆ ಅವರು. ಆ ತರ ಅಲ್ಲಿಯ ಒಂದು ಸ್ಟೈಲೇ ಬೇರೆ. ಅದು ಬಿಟ್ರೆ ಯುಪಿನಲ್ಲಿ ಈಗ ನಿಮ್ಗೆ ಗೊತ್ತೇ ಇದೆ, ಈಗ ತುಂಬಾ ಟಫ್ ಆಗಿದೆ. ಆವಾಗ ಒಂಥರದ ಪ್ಲೇಸ್, ಆರ್ಮಿ ಅವರಿಗೆ ಎಲ್ಲ ಜಾಗದಲ್ಲೂ ಬೆಲೆ ಸಿಕ್ಕಿದೆ, ಏನು ತೊಂದರೆ ಇಲ್ಲ. ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಿದ್ವು, ಬೇರೆ ಯಾರಿಗೂ ನಾವು ತೊಂದರೆ ಮಾಡ್ತಿರ್ಲಿಲ್ಲ ಅಷ್ಟೇ. ಮತ್ತೆ ಪಂಜಾಬ್ ಅಲ್ಲಿ ಅಂತ ಹೇಳಿದ್ರೆ ಆವಾಗ ಬ್ಲೂ ಸ್ಟಾರ್ ಆಕ್ಷನ್ ಆಯ್ತು. ಅದಾದ್ಮೇಲೆ ಶಿರೋಮಣಿ ಅಕಾಲಿದೆಲ್ಲ ಅವರದೆಲ್ಲ ದೊಡ್ಡ ಟೀಮ್ ಸಿಕ್ ಅವರುಗಳು ದಂಗೆ ಎದ್ದು ಬಹಳ ದೊಡ್ಡ ಹೊಲ್ಸು ಮಾಡಿದ್ರು. ಕೊನೆಗೆ ಅದನ್ನ ಸ್ಟಾಪ್ ಮಾಡಿದೀವಿ. ಇಂಡಿಯನ್ ಆರ್ಮಿ ಅದರ ಮೇಲೆ ಫುಲ್ ಹತೋಟಿಗೆ ತಕೊಂಡು ಅದನ್ನ ಕಂಟ್ರೋಲ್ ಮಾಡ್ಬಿಟ್ಟಿದೆ ಈಗ. ಅದಾದ್ಮೇಲೆ ಅರುಣಾಚಲ ಸಿಕ್ಕಾಪಟ್ಟೆ ಬೆಟ್ಟ, ಕಾಡು, ಗುಡ್ಡ. ಅಲ್ಲೂ ಅಷ್ಟೇ ಆರ್ಮಿ ಅವರಿಗೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ಲೇಬೇಕು. ತುಂಬಾ ಬೆಟ್ಟ ಮತ್ತೆ ಮಳೆ ಅಂಡ್ ಕಾಡುಗಳು ಇರೋದರಿಂದ ಅಲ್ಲಿ ಮೂವ್ಮೆಂಟ್ ಕಷ್ಟ. ಅಲ್ಲಿಗೆ ವೆಹಿಕಲ್ ಎಲ್ಲ ಹೋಗೋದಿಲ್ಲ. ನಾವು 8-9 ದಿವಸದ ವಾಕಿಂಗ್. ಇವತ್ತು ಬೆಳಿಗ್ಗೆ 5:30-6 ಗಂಟೆಗೆ ನಾವು ಮೂವ್ ಮಾಡಿದ್ರೆ ಸಾಯಂಕಾಲ ಒಂದು 6:30-7 ಗಂಟೆಗೆ ರೀಚ್ ಆಗ್ತೀವಿ ಯಾವ್ದೊಂದು ಪ್ಲೇಸ್ ಅಲ್ಲಿ. ಅಲ್ಲಿ ಜನರೆಲ್ಲ ಇರೋದಿಲ್ಲ, ನಮ್ಮ ಆರ್ಮಿಯವರು ಒಂದು 4 ಹಟ್ ಅಂತ ಹೇಳ್ತಾರೆ, ಹಟ್ ಇರುತ್ತೆ, ಜೊತೆಗೆ ಒಂದು 8-10 ಪಾತ್ರೆ ಇರುತ್ತೆ. ನಾವು ತಗೊಂಡೋಗಿರೋ ರೇಷನ್ ಅಲ್ಲಿ ಕುಕ್ ಮಾಡ್ಬೇಕು, ಅವತ್ತು ಆಲ್ಟ್ ಮಾಡ್ಬೇಕು, ನೆಕ್ಸ್ಟ್ ಡೇ ಮೂವ್ ಆಗ್ಬೇಕು. ಸೊ ನಮ್ಮ ಏಮ್ ಲಾಸ್ಟ್ 9th ಡೇ TCC ತಾಮಾಚುಂಗ್ಚುಂಗ್ ಅಂತ ಹೇಳೋ ಪ್ಲೇಸಿಗೆ ನಾವು ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಅಷ್ಟು ದಿವಸನ ಮೂವ್ ಮಾಡ್ಲೇಬೇಕು. ಸೊ ಹಾಗೆ ಅದ್ ಬಿಟ್ರೆ ಅಲ್ಲಿ ಈಗ ನಮ್ಗೆ ಸಿವಿಲಿಯನ್ ಯಾರು ಕಾಣೋದೇ ಇಲ್ಲ, ಎಕ್ಸೆಪ್ಟ್ ಆರ್ಮಿಯವರು ಬಿಟ್ರೆ ಇನ್ ಯಾರು ನಮ್ಗೆ ಅಲ್ಲಿ ಕಾಣೋದಿಲ್ಲ. ಈವನ್ ಬಾರ್ಡರ್ ನಲ್ಲಿ ಇಲ್ಲ. ಅದರಿಂದ ನಮ್ಮ ಅಲ್ಲಿಯ ಲೈಫ್ ಸ್ವಲ್ಪ ಟಫೇ. ಮತ್ತೆ ಸಿಕ್ಕಾಬಟ್ಟೆ ಜಿಗಣೆ, ಮಳೆ, ಇದೆಲ್ಲ ಅದರಿಂದ ಒಂದು ಲೈಫ್ ತುಂಬಾ ಇದೆ, ಕಷ್ಟನೇ. ಅದಲ್ಲದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸಿಕ್ಕಿಮಲ್ಲಿ ಹೈ ಆಲ್ಟಿಟ್ಯೂಡ್ ಜುಲುಕ್ ಅಂತ ಹೇಳೋ ಜಾಗ, ಅಲ್ಲಿಂದ ಇನ್ನು ಸ್ವಲ್ಪ ಮೇಲೆ ಹೋದಾಗ ಸಿಕ್ಕಾಬಟ್ಟೆ ಐಸ್ ಬೀಳ್ತದೆ. ನಾವು ಐಸ್ನಲ್ಲಿ ಬೆಳಿಗ್ಗೆ ನೋಡಿದ್ರೆ, ಈಗ ರಾತ್ರಿ ಮಲಗುವಾಗ ನಮ್ಗೆ ಐಸ್ ಏನು ಅಷ್ಟು ಇರೋದಿಲ್ಲ, ನಾವೆಲ್ಲ ತೆಗ್ದಿರ್ತೀವಿ. ಬೆಳಿಗ್ಗೆ ಆಗೋವರೆಗೆ ಹೆಚ್ಚು ಕಮ್ಮಿ ಒಂದು 5-6 ಫೀಟ್ ಐಸ್ ಬಿದ್ದಿರುತ್ತೆ ಮೇಲೆ. ಅದನ್ನ ಅಷ್ಟನ್ನು ಬೆಳಿಗ್ಗೆ ನಾವು ಕ್ಲಿಯರ್ ಮಾಡ್ಬೇಕು. ಕ್ಲಿಯರ್ ಮಾಡ್ಬಿಟ್ಟು ತೆಗೆದು ಸೈಡ್ ಇಟ್ಟು ಆಮೇಲೆ ವೆಹಿಕಲ್ ಏನಾದ್ರು ಹೋಗೋಕಿದ್ರೆ ವೆಹಿಕಲ್, ಇಲ್ಲದ್ರೆ ಮ್ಯಾನ್ ವಾಕ್ ಮಾಡ್ಬೇಕಾದ್ರೆ. ಆತರ ತುಂಬಾ ಚಳಿ, -20 ಡಿಗ್ರಿ ಅಷ್ಟು ಚಳಿಯಲ್ಲಿ ನಾವು ಸರ್ವಿಸ್ ಮಾಡಿದೀವಿ. ಅದಕ್ಕೆ ಯೂನಿಫಾರ್ಮ್ ಮತ್ತೆ ವೆಪನ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಮತ್ತೆ ರಾತ್ರಿ ಮಲಗುವಾಗ ಬುಖಾರಿ ಅಂತ ಇರ್ತದೆ, ಅದು ಸೀಮನೆಯಲ್ಲಿ ಉರಿಯುತ್ತೆ. ರೂಮಲ್ಲಿ ಬೆಚ್ಚಗೆ ಇರುತ್ತೆ, ಏನು ತೊಂದ್ರೆ ಇಲ್ಲ. ರೇಷನ್ಸ್ ಎಲ್ಲ ಹೈ ಆಲ್ಟಿಟ್ಯೂಡ್ ರೇಷನ್ಸ್ ಇರ್ತಾರೆ, ಡಬಲ್ ರೇಷನ್. ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಡೆ 2 ಮುಟ್ಟೆ ಆದ್ರೆ ಅಲ್ಲಿ 4 ಮುಟ್ಟೆ ಕೊಡ್ತಾರೆ. ಸೊ ಅದು ತಿನ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 2 ಮುಟ್ಟೆ ಅಂತೂ ಪಕ್ಕ. ಅಂಡ್ ಕಿಸ್ಮಿಸ್, ಗ್ರೇಪ್ಸ್ ಮತ್ತೆ ಕಾಜು, ಇದೆಲ್ಲ ನಮ್ಗೆ ಅಲ್ಲಿ ಸ್ಪೆಷಲ್ ಡೈಟ್ಸ್ ಆಗಿ ಕೊಡ್ತಾರೆ. ಆರ್ಮಿನಲ್ಲಿ ಫುಡ್ ಯಾವ್ದಲ್ಲೂ ಕೊರತೆ ಆಗಿಲ್ಲ, ತುಂಬಾ ಚೆನ್ನಾಗಿ ನಾವು ಮಾಡಿದ್ದಾರೆ. ಆರ್ಮಿಯ ಸಿಸ್ಟಮೇ ಅದೇ ತರ, 24 hours ವರ್ಕ್. ಈಗ ಉದಾಹರಣೆಗೆ ನಾವು 15 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ 24 ಗಂಟೆ ನಾವು ದುಡಿಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ. ಅದರಿಂದ ನಮಗೆ ಆ 15 years ಅಲ್ಲಿ ನಮಗೆ ಪೆನ್ಷನ್ ಕೊಡ್ತಾರೆ. ಆ 15 ವರ್ಷ, ದಟ್ ಮೀನ್ಸ್ ಈಗ ಸಿವಿಲಿಯನ್ಸ್ 8 hours ಮಾಡಿದ್ರೆ ನಾವು 24 hours ಈಕ್ವಲೆಂಟ್ ಆಗ್ತದೆ. ಸೊ 15 ಮೂರ್ಲಿ 45 ವರ್ಷ ಸರ್ವಿಸ್ ಮಾಡಿದ ಈಕ್ವಲೆಂಟ್ ಆಗೋಗ್ತದೆ ನಮಗೆ. ಆಮೇಲೆ ಆರ್ಮಿನಲ್ಲಿ ಹೆಂಗೆ ಬೇಕಾಗಿರೋದು, ಯಾಕಂದ್ರೆ ಕುದಿಯೋ ರಕ್ತ ಇದ್ರೆ ಮಾತ್ರ ನಾವು ಅಟ್ಯಾಕ್ ಮಾಡ್ಲಿಕ್ಕೆ. ಆರ್ಮಿಯ ಸಿಸ್ಟಮೇ ಅದು, ಅಡ್ವಾನ್ಸ್ ಅಟ್ಯಾಕ್ ಡಿಫೆನ್ಸ್. ಅಂಡ್ ನಮ್ಮ ಏಮ್ ಏನಂತ ಹೇಳಿದ್ರೆ, ಒಂದು ವಿಷಯ ಹೇಳ್ತಾರೆ, ಆಕ್ರಿ ಗೋಲಿ ಆಕ್ರಿ ದುಶ್ಮನ್ ಅಂತ. ಆಕ್ರಿ ಗೋಲಿ ಅಂತ ಹೇಳಿದ್ರೆ ನಮ್ಮ ಮ್ಯಾಗಝಿನ್ ಅಲ್ಲಿ ಎಷ್ಟು ರೌಂಡ್ ಇದೆ, ಅದು ಕೊನೆಯ ಬುಲೆಟ್ ಇರೋ ತನಕನೂ ನಾನು ಯುದ್ಧ ಮಾಡ್ತೀನಿ ಅಂತ. ಒಂದು ಸ್ಟೆಪ್ ಹಿಂದೆ ಬರೋದಿಲ್ಲ, ಪ್ರತಿ ಸಲ ನಾನು ಮುಂದೆ ಹೋಗ್ಬೇಕು. ಇದು ನಮ್ಮ ಬೇಸಿಕ್ ಕಾನ್ಸೆಪ್ಟ್. ಈಗ ಹಲವು ಯುದ್ಧದ ಸನ್ನಿವೇಶಗಳನ್ನ ನೀವು ಅಲ್ಲಿ ಎದುರಿಸಿದ್ರಿ. ಯಾವತ್ತಾದ್ರೂ ಅನ್ಸಿದ್ಯಾ ನನಗೆ ಈ ಕೆಲಸ ಆಗೋದಿಲ್ಲ, ವಾಪಸ್ ಹೋಗ್ಬಿಡುವ ಅಂತ ಯಾವತ್ತಾದ್ರೂ ಅನ್ಸಿದ್ದಿದ್ಯಾ? ಸತ್ಯವಾಗಿಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಟ್ರೈನಿಂಗ್ 1 ವರ್ಷ ಆದ್ಮೇಲೆ ನಮ್ಗೆ ಉಪ್ಪು ತಿಂದು ನಾವು ಸತ್ಯ ಮಾಡ್ತೀವಿ. ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಯಾವ ಮತ ಪಂಥ ಇಲ್ಲ ಅಲ್ಲಿ. ಎಲ್ಲ ಒಂದೇ ಜಾತಿ, ಎಲ್ಲ ಒಂದೇ ತರ, ಎಲ್ಲ ಒಬೇ ದ ಆರ್ಡರ್. ಕಮಾಂಡರ್ ಏನ್ ಹೇಳ್ತಾರೆ ಅದನ್ನು ನಾವು ಕೇಳ್ಬೇಕು. ನನಗೆ ಒಂದು ದಿವಸನೂ ಹಾಗೆ ಅನ್ಸಿಲ್ಲ ನಾನು ಈ ಕಷ್ಟದಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ನನಗೆ ಅನ್ಸೇ ಇಲ್ಲ. ಅಲ್ಲಿ ನೀವು ಹೋಗಿ ಆ ಕೆಲಸ ಮಾಡಿ ಬನ್ನಿ ಅಂತ ಹೇಳಿದ್ರೆ ಹೋಗ್ಲೇಬೇಕು, ಅದು ಆರ್ಡರ್. ಅದಕ್ಕೆ ಅಲ್ಲಿ ಪಾಲಿಟಿಕ್ಸ್ ಇಲ್ಲ, ಒಬೇ ದ ಆರ್ಡರ್. ಅದರಿಂದ ನನಗೆ ಯಾವತ್ತೂ ಅನ್ಸಿಲ್ಲ ನಾನು ಅಲ್ಲಿ
ಹಿಂದೆ ಹೋಗ್ತೀನಿ, ನಾನು ಕಳ್ಳಾಟ ಆಡ್ಬೇಕು, ಆ ತರ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ಆಮೇಲೆ ನಾವು ಯಾವಾಗಲೂ ಸುಳ್ಳು ಹೇಳೋದಿಲ್ಲ, ಸತ್ಯ 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 ಅಲ್ಲಿ. ಅದಕ್ಕೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗೂ ನಿಯತಿಂದ ಮಾಡ್ತೀವಿ ನಾವು ಆರ್ಮಿಯವರು. ಅದರಿಂದ ನಾವು ಉಪ್ಪು ತಿಂದು ಸತ್ಯ ಮಾಡಿರ್ತೀವಿ, ಕಡು ಸತ್ಯ. ಈ ರೀತಿ ಹಲವು ಯುದ್ಧವನ್ನ ನೀವು ಎದುರಿಸಿದ್ರಿ. ಯಾವುದಾದ್ರೂ ಒಂದು ತುಂಬಾ ಮರೆಯಲಾಗದಂತಹ ಘಟನೆ ಅನ್ನುವಂಥದ್ದು ನೆನಪಿದ್ರೆ ಅದನ್ನ ಒಂದು ನೆನಪು ಮಾಡ್ಕೊಳ್ಳಿ ಈ ಸಂದರ್ಭದಲ್ಲಿ. ಸರ್ ಹೌದು, ಯಾಕಂದ್ರೆ ವಾಘಾ ಬಾರ್ಡರ್ ಇಂದ ಪಕ್ಕದಲ್ಲಿ ರಾಣಿಯಾ ಅಂತ ಇತ್ತು. ಆ ಬಾರ್ಡರ್ ನಲ್ಲಿ ನಮ್ಗೆ ನ್ಯೂಸ್ ರಾತ್ರಿ ಬಂತು, ಹೆಚ್ಚು ಕಮ್ಮಿ ಒಂದು 4:04 ಮೆಸೇಜ್ ಬಂತು, ಇವತ್ತು ಟೆರರಿಸ್ಟ್ಗಳು 4-5 ಜನರು ಮೂವ್ ಆಗ್ತಾ ಇದೆ, ಪಾಕಿಸ್ತಾನ ಬಾರ್ಡರ್ ಇಂದ ನಮ್ಮ ಒಳಗಡೆ ನುಸುಳುತ್ತಾರೆ ಅಂತ ಒಂದು ಮೆಸೇಜ್ ಬಂತು. ಆವಾಗ ನಮ್ಗೆ ಕೆಲವು ಪಾಸ್ವರ್ಡ್ ಎಲ್ಲ ಇರುತ್ತೆ ನಮ್ಮ ಮೂವ್ಮೆಂಟ್ ಗೆ. ಈಗ ಅದು ಎಲ್ಲ ನಮ್ಮ ಯೂನಿಟ್ಸ್ ಅಲ್ಲಿ ಪಾಸ್ವರ್ಡ್ ಹಂಚ್ತಾರೆ. ಅದಾದ್ಮೇಲೆ ಕೌಂಟರ್ ಚೆಕ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಾವು ಅವತ್ತು ಒಂದು ಅಟ್ಯಾಕಿಗೆ ಹೋಗಿ ಕೂತಿದ್ವಿ. ನಾವು 6:06 ಹೋಗಿ ಕೂತವರು ಮಧ್ಯರಾತ್ರಿ 2:02 ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಬಹಳ ಕಷ್ಟ ಆಯ್ತು, ಕತ್ಲೆ, ಬಿಲ್ಕುಲ್ ಕಾಣೋದಿಲ್ಲ. ನಾವು ನೈಟ್ ವಿಷನ್ ಬೈನಾಗ್ಯುಲರ್ ಇಟ್ಕೊಂಡು ಅವ್ರನ್ನ ನೋಡಿದೀವಿ. ಆಗ ಅವರು 4 ಜನರು ಬರ್ತಾ ಇದ್ದಿದ್ದು. ಸೊ ಹೇಗೆ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಆ ಅಟ್ಯಾಕ್ ಮಾತ್ರ. BSF ಒಂದು ಸ್ವಲ್ಪ ಸಪೋರ್ಟ್ ಇತ್ತು. ಆಮೇಲೆ ನಮ್ಮ 16 ಮಡ್ರಾಸ್ ಅದರಲ್ಲಿ ಒಂದು ನಾವು ಇನ್ವಾಲ್ವ್ ಆಗಿದ್ದು. ಅದಕ್ಕಿಂತ ಹಿಂದ್ಗಡೆ ನಾವು ಡೇನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದು ಏನು ಅಂತ ಹೇಳಿದ್ರೆ, ಒಂದು ಜೀಪ್, ಒಂದು 3 ಟನ್ನರ್ ವೆಹಿಕಲ್, ಮತ್ತೆ ಇನ್ನೊಂದು ಸ್ಪೆಷಲ್ 2 ಟನ್ನರ್, ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಲ್ಯಾಂಪ್ಸ್ ಎಲ್ಲ ಫಿಟ್ ಮಾಡಿ ರೆಡಿ ಇದ್ದು. ಆಮೇಲೆ RL ರಾಕೆಟ್ ಲೇಂಜರ್ ಅಂತ ಹೇಳಿ ಅದು, ಮತ್ತೆ 2 ಇಂಚ್ ಮೋಟರ್ದು, ಎಲ್ಲವೂ ಪ್ಯಾರಾ. ಯಾಕಂತಂದ್ರೆ ಫೈರ್ ಮಾಡಿದಾಗ ಅದು ಪ್ಯಾರಾ ಮೇಲ್ಗಡೆ ಹೋಗ್ಬಿಟ್ಟು 30 ಸೆಕೆಂಡ್ ಅಥವಾ 2 ಮಿನಿಟ್ಸ್ ಅದು ಪ್ಯಾರಾ ಮೇಲ್ಗಡೆ ಹೋಗಿ ಫೈರ್ ಆಗಿ ಅಲ್ಲಿಂದ ಎಲ್ಯುಮಿನೇಷನ್ ಬರುತ್ತೆ. ಅದು ಹೆಚ್ಚು ಕಮ್ಮಿ 60,000 ಕ್ಯಾಂಡಲ್ ಎಲ್ಯುಮಿನೇಷನ್ಸ್ ಅಲ್ಲಿ ಅದು ಡೌನ್ ಆಗ್ತದೆ. ಅರೌಂಡ್ 2 to 30 ಸೆಕೆಂಡ್ ಇಂದ 2 ಮಿನಿಟ್ಸ್ ವರೆಗೆ ರನ್ ಆಗುತ್ತೆ. ಅದನ್ನೆಲ್ಲ ಪ್ರಿಪೇರ್ ಆಗಿದ್ದು. ಕರೆಕ್ಟ್ 2 ಗಂಟೆಗೆ ಬಂದಾಗ ನಾವು ನಮ್ಮ ಹತ್ರ ANPRC 25 ಸೆಟ್ಸ್ ಇರುತ್ತೆ. ಆ ಸೆಟ್ ಮುಖಾಂತರ ನಾವು ನಮ್ಮ ಕಮಾಂಡರ್ಗೆ ವಿಷಯ ತಿಳಿಸಿದ್ವಿ. ಕಮಾಂಡರ್ ವಿತ್ ಇನ್ ನೋ ಟೈಮ್ ಅವ್ರು ಹೇಳಿದ್ದಾರೆ, ಎಷ್ಟು ಜನರು ಬರ್ತಾರಂತ ನೋಡಿ, ಅದು 4 ಜನರು ನಮ್ಮ ಒಳಗಡೆ ಬಂದ ತಕ್ಷಣ ನೀವು ನಮಗೆ ಸೂಕ್ಷ್ಮವಾಗಿ ನಮಗೆ ವಿಷಯ ತಿಳಿಸ್ಬೇಕು. ಅದು ನಮ್ಮ ಕೋಡ್ ವರ್ಡ್ ಇದೆ, ಅದರಲ್ಲಿ ತಿಳಿಸಿದ್ದೇವೆ. ಆ ವಿತ್ ಇನ್ ನೋ ಟೈಮ್, ಆ ಟೈಮಲ್ಲಿ ಅವರು 4 ಉಗ್ರವಾದಿಗಳು ವಿತ್ ವೆಪನ್ಸ್ ಅಂಡ್ ಎಲ್ಲಾ ಲೋಡ್ ಬ್ಯಾಕ್ ವೆಯ್ಟ್ ಎಲ್ಲ ವೆಯ್ಟ್ ಎತ್ಕೊಂಡು ಅವ್ರು ಬರ್ತಾ ಇರ್ಬೇಕಾದ್ರೆ ನಾವು ಸೂಕ್ಷ್ಮವಾಗಿ ಕೊಟ್ಟಿದಾಗ ಪಕ್ಕದಲ್ಲಿ ಅದರ ಆಪೋಸಿಟ್ ಅಲ್ಲಿ ಇದ್ದಂತ RL 2, 2 ಇಂಚ್ ಮೋಟರ್ 2, ಮತ್ತೆ ಎಲ್ಲಾ ವೆಹಿಕಲಿನ ಲೈಟ್ಸ್ ಅಟ್ ಟೈಮಲ್ಲಿ ಆನ್ ಆಯ್ತು. ಆನ್ ಆಗುವಾಗ ಒಳ್ಳೆ ಪ್ರಕಾಶ ಯಾಕೆ ಬಂತು, ಬೆಳಕು, ಸೂರ್ಯನ ಬೆಳಕಿದ್ದಾಗೆ ಬಂತು. ಆಗ ಆ 4 ಜನರನ್ನ 1 ಸೆಕೆಂಡ್ ಬಿಡ್ಲಿಲ್ಲ, ಫೈರ್ ಮಾಡಿದೀವಿ. ಆ 4 ಜನ ನಮಗೆ ಅಷ್ಟು ಹೆದರಿಕೆ, ಯಾಕಂದ್ರೆ ಅವರು ಕೌಂಟರ್ ಫೈರ್ ಮಾಡೇ ಮಾಡ್ತಾರೆ ಅಂದ್ರೆ ಅವ್ರು ಬರುವ ಜಾಗ ನೋಡಿ ಒಳ್ಳೆ ಟೈಮ್ ಅಲ್ಲಿ ನಾವು ಅದಕ್ಕೆ ಕ್ಲಿಕ್ ಕೊಟ್ಟು ಆಮೇಲೆ ಆ 4 ಜನರನ್ನ ಸ್ಮ್ಯಾಶ್ ಮಾಡಿದೀವಿ. ಒಬ್ಬರು ಅದ್ರಲ್ಲಿ ಉಳಿದಿಲ್ಲ. ಆದ್ರೂ 1-2 ಜನರು 2-3 ಸ್ಟೆಪ್ ಮುಂದೆ ಹೋಗಿ ಬಿದ್ರು. ಚೂರು ಆಯ್ತು ಮನುಷ್ಯರು. ಆ ವೆಪನ್ಸ್ ಎಲ್ಲ ಸಿಕ್ಕಿದೆ, ಮತ್ತೆ ಗ್ರೆನೇಡ್ಸ್ ಅದೆಲ್ಲ ಸಿಕ್ಕಿದೆ. ಯಾವುದು ಬ್ಲಾಸ್ಟ್ ಆಗಿಲ್ಲ, ನಮ್ಗೆ ಏನು ಕ್ಯಾಶುಯಾಲಿಟಿ ಆಗಿಲ್ಲ. 4 AK-47 ಮತ್ತೆ ಕೆಲವು ರೌಂಡ್ಸ್, ಗ್ರೆನೇಡ್ಸ್ ಅದೆಲ್ಲ ಸಿಕ್ಕಿದೆ. 4 ಉಗ್ರವಾದಿ ಸಿಕ್ಕಿದೆ. ಅದು 4 ಜನರನ್ನ ಅವತ್ತು ತಗೊಂಡ್ ಬಂದಿದ್ವಿ. ಅಟ್ಯಾಕ್ ಆದ್ಮೇಲೆ ಅವ್ರನ್ನ ನಾವು ಮುಟ್ಟಕ್ ಹೋಗ್ಲಿಲ್ಲ. ಅದನ್ನ ನಾವು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಪೊಲೀಸ್ ಅವ್ರು ಬಂದು ಅದು ವಿಲ್ ಟೇಕ್ ಕೇರ್. ಸೊ ಅದೊಂದು ಬಹಳ ದೊಡ್ಡ ಘಟನೆ ರಾಣಿಯಾ ಬಾರ್ಡರ್ ಅಲ್ಲಿ ಆಗಿದ್ದು. ನಾನು ಸ್ವತಃ ಆ ಉಗ್ರವಾದಿಗೆ ಫೈರ್ ಮಾಡಿದ್ದೀನಿ, ಅವ್ರು ಗುಂಡೊಡೆದಿದ್ದೀನಿ. ಅದು 1-2 ಗುಂಡಲ್ಲ, ಎಲ್ಲಾ ಸೈನಿಕರು ಹೊಡೆದಿದ್ದಾರೆ ಅದಕ್ಕೆ ಗುಂಡು. ಅದೊಂದು ಬಹಳ ದೊಡ್ಡ ಆಕ್ಷನ್ ನನ್ನ ಲೈಫಲ್ಲಿ ಆಗಿರೋದು. ಇನ್ನು ನಿಮ್ಮ ತಂದೆ ತಾಯಿಯಂದಿರ ಬಗ್ಗೆ ಹೇಳಿ. ಸರ್, ನನ್ನ ತಂದೆ ಬೆಳ್ಳಿಯಪ್ಪ ಅಂತ, ತಾಯಿ ಮೇಧಕ್ಕಿಂತ. ಅವರಿಬ್ರು ಇವಾಗ ಇದ್ದಾರೆ. ತಂದೆಗೆ 96 ವಯಸ್ಸು, ತಾಯಿಗೆ 88 ವರ್ಷ. ಅವರಿಬ್ರು ಅಮ್ಮತ್ತಿಯಲ್ಲೇ ಇದ್ದಾರೆ. ನೀವು ಸೇನೆಗೆ ಸೇರುವ ನಿಟ್ಟಿನಲ್ಲಿ ಅವರ ಸಹಕಾರ ಹೇಗಿತ್ತು? ಮನೆಯವರ ಸಹಕಾರ ಅಂತ ಹೇಳಿದ್ರೆ, ಅವರು ಹೇಳಿದ್ರು, ನೀನು ದೊಡ್ಡ ಮಗ, ಬಿಟ್ಟು ಎಲ್ಲ ಹೋಗೋದು ಬೇಡ, ಇಲ್ಲೇ ಇನ್ನೂ ಚೆನ್ನಾಗಿ ಓದ್ಬೇಕು, ಓದಿ ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ತಗೊಂಡು ಇಲ್ಲೇ ಇರ್ಬೋದು ಅಂತ. ಆದ್ರೆ ನಾನು ಹೇಳಿದೆ, ಇಲ್ಲ, ನನ್ಗೆ 4 ಗಂಡು ಮಕ್ಳು ಇರೋದ್ರಿಂದ ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿ ಹೋದೆ. ಸೊ ಆಮೇಲೆ ಕೊನೆಗೆ ಅವ್ರಿಗೆ ಗೊತ್ತಲ್ವ, ಮಿಲಿಟರಿಯಿಂದ ರಜದಲ್ಲಿ ಬಂದಾಗ, ನನ್ನ ಮಗ ಮಿಲಿಟರಿಗೆ ಸೇರಿದಾನೆ ಅಂತ ಒಂದು ಖುಷಿ ಇತ್ತು. ಅದರಿಂದ ಅವರ ಸಹಕಾರ 100% ನನಗೆ ಸಿಕ್ಕಿದೆ. ಅಂಡ್ ಈಗ್ಲೂ ಕೂಡ ಅಷ್ಟೇ, ನಾನಲ್ಲಿ ಹೋದಾಗ ನಮ್ಮ ತಂದೆ ತಾಯಿನ ನಾನು ತುಂಬಾ ಪ್ರೀತಿ ಮಾಡ್ತೀನಿ. ಅವರ ಆಶೀರ್ವಾದ ನಮಗೆ ಇದ್ದೇ ಇದೆ. ನೀವು ಸಾಮಾನ್ಯ ಸೈನಿಕನಾಗಿ ಸೇನೆಗೆ ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರಿ? ಸರ್, ನಾನು ಸೈನಿಕನಾಗಿ ಸೇರಿ ಹವಲ್ದಾರ್
ಹಾಗೆ ನಾನು ರಿಟೈರ್ಡ್ ಆದೆ. ಹವಲ್ದಾರ್ ಹುದ್ದೆಗೆ ಬಂದ ನಂತರ ಅವರಿಗೆ ಯಾವ್ಯಾವ ರೀತಿಯಾದಂತಹ ಜವಾಬ್ದಾರಿಗಳಿರ್ತದೆ? ಕರೆಕ್ಟ್ ಕ್ವೆಶ್ಚನ್ ನಿಮ್ದು. ಹವಲ್ದಾರ್ ಅಂತ ಹೇಳಿದ್ರೆ ಒಂದು ಸೆಕ್ಷನ್ ಕಮಾಂಡರ್ ಆರ್ಮಿನಲ್ಲಿ, ಅದರಲ್ಲೂ ಸ್ಪೆಷಲಿ ಇನ್ಫಂಟ್ರಿನಲ್ಲಿ ಸೆಕ್ಷನ್ ಕಮಾಂಡರ್ ಅಂತ ಹೇಳಿದ್ರೆ ಒಂದು ಸಣ್ಣ ತುಕಡಿ, 10 ಜನರ ಒಂದು ತುಕಡಿಯನ್ನ ನಮ್ಮ ಕಮಾಂಡರ್ ಹೇಳಿದಂತ ಜಾಗಕ್ಕೆ ಹೋಗ್ಬೇಕು, ಜೊತೆಗೆ ಹೇಳಿದಂತ ಕೆಲಸವನ್ನು ಮಾಡ್ಬೇಕು. ದಟ್ ಮೀನ್ಸ್ ಅವರು ಅಟ್ಯಾಕ್ ಮಾಡ್ಬೇಕು, ಯಾವ ಜಾಗದಿಂದ ಎಲ್ಲಿಂದ ಹೇಳಿದ್ರೆ ಆ ಸೆಕ್ಷನ್ ಕಮಾಂಡರ್ ಆ ಸೆಕ್ಷನ್ ಅನ್ನ ಮೂವ್ ಮಾಡ್ತೀವಿ. ಅಲ್ಲಿ ಕೆಲವು ವೆಪನ್ಸ್ ಎಲ್ಲ ಇರುತ್ತೆ, LMG ಲೈಟ್ ಮಿಷಿನ್ ಗನ್, SLR ಸೆಲ್ಫ್ ಲೋಡಿಂಗ್ ರೈಫಲ್, 2 ಇಂಚ್ ಮೋಟರ್, ಇದೆಲ್ಲ ವೆಪನ್ಸ್ ಇರುತ್ತೆ. ಅದೆಲ್ಲ ತಗೊಂಡು ಹೋಗಿ ನಾವು ಹೇಳಿರೋ ಪ್ಲೇಸಿಗೆ ಹೋಗ್ಬೇಕು, ಅಟ್ಯಾಕ್ ಮಾಡ್ಬೇಕು, ಮುಗಿಸ್ಕೊಂಡು ಬರ್ಬೇಕು. ಸೆಕ್ಷನ್ ಕಮಾಂಡರ್ ಅಂಡ್ ಆರ್ಮಿ ಕಮಾಂಡರ್, ಇದು 2 ಕಮಾಂಡರ್. ಸೊ ಹವಲ್ದಾರಿಗೆ ಒಂದು ಅಷ್ಟು ದೊಡ್ಡ ಬೆಲೆ ಇದೆ. ಒಂದು ಸೆಕ್ಷನ್ ನ ಎಂಡ್ ಮೂವ್ಮೆಂಟ್ ವರೆಗೆ ತಗೊಂಡೋಗಿ ಒಂದು ಅಟ್ಯಾಕ್ ಮಾಡಿ ರಿಟರ್ನ್ ಬರುವಷ್ಟು ಕೆಪಾಸಿಟಿ ಇದೆ ಒಂದು ಸೆಕ್ಷನ್ ಕಮಾಂಡರ್ಗೆ. ಆರ್ಡರ್ ಕೊಡ್ಲಿಕ್ಕೆ ಕಮಾಂಡರ್ಸ್ ಇದ್ದಾರೆ. ಸೊ ಅದನ್ನ ಆರ್ಮಿ ಕಮಾಂಡರ್ ಈಕ್ವಲೆಂಟ್ ಅಲ್ಲ, ಆರ್ಮಿ ಕಮಾಂಡ್ರೆ ಸೆಕ್ಷನ್ ಕಮಾಂಡರ್ ಕೂಡ ಕಮಾಂಡ್ರೆ. ಇನ್ನು ನೀವು ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಕ್ರೀಡೆಯಲ್ಲಿ ಭಾಗವಹಿಸಿದ್ದು ನೆನಪಿದ್ರೆ ಅದರ ಬಗ್ಗೆ ತಿಳಿಸ್ಕೊಡಿ. ಹೌದು ಸರ್, ನಾನು ಕ್ರೀಡೆಯಲ್ಲಿ ಎಲ್ಲದರಲ್ಲೂ ಇದ್ದೆ. ಸ್ಪೆಷಲ್ ಆಗಿ ಹಾಕಿ ನಾನು ಕಮಾಂಡ್ ಪ್ಲೇಯರ್. ಕಮಾಂಡ್ ಅಂದ್ರೆ ಈಗ 5 ಕಮಾಂಡ್ ಇದೆ, ಈಸ್ಟರ್ನ್, ವೆಸ್ಟರ್ನ್, ಸದರ್ನ್, ನಾರ್ತನ್ ಅಂಡ್ ಸೆಂಟ್ರಲ್ ಕಮಾಂಡ್ ಅಂತ. ಈ ಸರ್ ಕಮಾಂಡ್ ಪ್ಲೇಯರ್ ನಾನು. ಮತ್ತೆ 1979-80 NIS ಮಾಡಿದೆ ಅಂತ ಹೇಳಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ಕೋಚಿಂಗ್ ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ. ಸೊ ಅಲ್ಲಿ ನಾನು ಕೋಚಿಂಗ್ ಮುಗಿಸ್ಕೊಂಡು ಜೂನಿಯರ್ ಇಂಡಿಯಾ ಹಾಕಿ ಪ್ಲೇಯರ್ ಆಗಿ ಅಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿಂದ ಪುನಃ ನಾನು ವಾಪಸ್ ಆರ್ಮಿ ನನ್ನ ಯೂನಿಟ್ಗೆ ಬಂದಾಗ ಅವ್ರು ಹೇಳಿದ್ರು, ಇಲ್ಲ ನೀನು ಇನ್ಫಂಟ್ರಿ ಸೋಲ್ಜರ್ ಆದ್ರಿಂದ ಹಾಕಿನಲ್ಲೇ ಮುಂದೆ ಹೋದ್ರೆ ನಮ್ಗೆ ಇಲ್ಲಿ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ, ಅದರಿಂದ ನೀನು ನೆಕ್ಸ್ಟ್ ಹೋಗೋದ್ ಬೇಡ ಅಂತ. ಸೊ ನನ್ನ ಬ್ಯಾಡ್ ಲಕ್, ಅಲ್ಲಿ ಹೋಗ್ಲಿಕ್ಕೆ ನನಗೆ ಬಿಡ್ಲಿಲ್ಲ. ಸೊ ಆದ್ರೂ ನಾನು ಕಮಾಂಡ್ ಅಟೆಂಡ್ ಮಾಡಿದ್ವಿ, ನಾರ್ದರ್ನ್ ಕಮಾಂಡ್ ಅಂಡ್ ಈಸ್ಟರ್ನ್ ಕಮಾಂಡ್, 2 ಕಮಾಂಡ್. ಒಂದು ಕಮಾಂಡ್ಗೆ ಹೋಗ್ಬೇಕಾದ್ರೆ ಬೇಸಿಕ್ ಇಂದ ಸ್ವಲ್ಪ ಟಫ್ ಇದೆ ಅಂತ. ಉದಾಹರಣೆಗೆ ಒಂದು ಕಂಪನಿ, ಇಂಟರ್ ಕಂಪನಿ, ಆಮೇಲೆ ಇಂಟರ್ ಬೆಟಾಲಿಯನ್, ಇಂಟರ್ ಬ್ರಿಗೇಡ್, ಇಂಟರ್ ಡಿವ್, ಅದಾದ್ಮೇಲೆ ಕೋರ್, ಅದಾದ್ಮೇಲೆ ಕಮಾಂಡ್. ಇಲ್ಲಿವರೆಗೆ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಬಹಳ ಕಷ್ಟ ಇದೆ ಆ ಟೀಮ್ಗೆ. ಸೊ ಹಾಕಿನಲ್ಲಿ ಮಾತ್ರ ಅಲ್ಲ, ಫುಟ್ಬಾಲ್ ಅಲ್ಲಿ ಅಷ್ಟೇ ನಾನು ಕಮಾಂಡ್ ಪ್ಲೇಯರ್, ಅಥ್ಲೆಟಿಕಲ್ ಅಷ್ಟೇ, ಸ್ಟಿಪಲ್ ಚೆಸ್ ಮತ್ತೆ ಲಾಂಗ್ ರನ್ ಅಲ್ಲಿ ಅದು ಕೂಡ ಕಮಾಂಡ್ ಪ್ಲೇಯರ್. ಶೂಟಿಂಗ್ ಅಲ್ಲಿ ನಾನು ಕೋರ್ ಲೆವೆಲ್ಗೆ ಹೋಗಿದ್ದೀನಿ, 33 ಕೋರ್ ಲೆವೆಲ್ ಅಲ್ಲಿ ಹೋಗಿ ನಾನು ಅಲ್ಲೂ ಕೂಡ ನಮ್ಮ ಟೀಮ್ ಗೋಲ್ಡನ್ ಮೆಡಲ್ ಟೀಮ್ ಇತ್ತು, ಆ ಟೀಮ್ ಅಲ್ಲಿ ನನ್ನ ಹೆಸರು ಕೂಡ ಇದೆ. ಸೊ ಅಲ್ಲಿವರೆಗೆ ನಾನು ಈ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಕೆಲವು ಎಜುಕೇಶನ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನಲ್ಲೇ. ಮತ್ತೆ ಕೋರ್ಸ್ ಅಂತ ಹೇಳಿದ್ರೆ ಆರ್ಮಿಗೆ ಸಂಬಂಧಪಟ್ಟ ಕೆಲವು ಕೋರ್ಸ್ ಇದೆ, ಅದನ್ನ ಮಾಡಿದ್ದೀನಿ. PWN ಅಂತ, ಪ್ಲಟೂನ್ ವೆಪನ್ NCO ಅಂತ ಹೇಳಿ, ಅದು ಇನ್ಫಂಟ್ರಿ ಸ್ಕೂಲ್ ಮೌ, ಅಲ್ಲಿ ನಾನು ಅದ್ರದ್ದು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಅದು ಎಲ್ಲ ವೆಪನ್ಸ್, ಎಲ್ಲಾ ಕೋವಿಗಳ ಅದರ ಇನ್ಸ್ಟ್ರಕ್ಟರ್ ಯಾವ ತರ ಹ್ಯಾಂಡ್ಲಿಂಗ್ ಮಾಡುತ್ತೆ, ಯಾವ ತರ ಅದರದ್ದು ಆಕ್ಷನ್ ಆಗ್ತದೆ, ಅದನ್ನ ಯಾವ ತರ ರಿಪೇರಿ ಮಾಡ್ಕೊಳ್ಬೇಕು, ಯಾವ ತರ ರಿಯಾಕ್ಟ್ ಮಾಡಬೇಕು ಫೈರಿಂಗ್ಗೆ, ಇದನ್ನ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು, ಆಮೇಲೆ ನಮ್ಮ ಸಬಾರ್ಡಿನೇಟಿಗೆ ನಾನು ಇನ್ಸ್ಟ್ರಕ್ಟ್ ಮಾಡ್ಬೋದು, ಆ ತರ ಒಂದು ಕೋರ್ಸ್ ಅದು. ಆ ಕೋರ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ಸಿವಿಲ್ ಕೋಚಿಂಗ್ಗೆ ಸಂಬಂಧಪಟ್ಟಿದೆ. ಹಾಕಿ, ಫುಟ್ಬಾಲ್, ಅಥ್ಲೆಟಿಕ್ ಎಲ್ಲದರಲ್ಲೂ ಎಂಪೈರಿಂಗ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಅನ್ನೋದರ ಬೇಸಿಕ್ ನಾಲೆಜ್ ಇದೆ. ಅದು ಸ್ಪೆಷಲಿ ಹಾಕಿ ಅನ್ನು ನಾ ಮಾಡಿದ್ದೀನಿ. ಮತ್ತೆ ಆರ್ಮಿಯ ಕ್ಲಾಸಸ್ ಇದೆ. ಆರ್ಮಿಯಲ್ಲಿ ಈಗ ನನಗೆ ಒಂದು ಸ್ಟ್ರೈಪ್ ಬರ್ಬೇಕಾದ್ರೆ ಲ್ಯಾನ್ಸ್ ನಾಯಕ್ ಅಂತ ಹೇಳ್ತಾರೆ, ಆಮೇಲೆ ನಾಯಕ್, ಆಮೇಲೆ ಹೌಲ್ದಾರ್, ಅದನ್ನು ಮಾಡಿದ್ದೀನಿ. ಮತ್ತೆ ಹಿಂದಿ ಈಗ MR, 3rd ಮ್ಯಾಪ್ ರೈಟಿಂಗ್, 2nd ಮ್ಯಾಪ್ ರೈಟಿಂಗ್, 1st ಮ್ಯಾಪ್ ರೈಟಿಂಗ್ ಅಂಡ್ ಸ್ಪೆಷಲ್ ಮ್ಯಾಪ್ ರೈಟಿಂಗ್, ಇದು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಹಿಂದಿ ಅಷ್ಟೇ, ನಮಗೆ ಅಲ್ಲಿ ಪ್ರತಿಯೊಂದು ಮಾಡ್ಬೇಕು ಕ್ಲಾಸ್. 3rd ಹಿಂದಿ, 2nd ಹಿಂದಿ ಅಂಡ್ 1st ಹಿಂದಿ, ಸೇಮ್ ಅದೇ ತರ 3rd ಇಂಗ್ಲಿಷ್, 2nd ಇಂಗ್ಲಿಷ್, 1st ಇಂಗ್ಲಿಷ್, ಇಷ್ಟು ಕ್ಲಾಸ್ ಪಾಸ್ ಮಾಡಿ ನಾನು ಟೋಟಲ್ 16 ಕ್ಲಾಸ್ ಕಂಪ್ಲೀಟ್ ಮಾಡಿ. ಆರ್ಮಿಯ ಕ್ಲಾಸಸ್ ಇದೆಲ್ಲ ಬೇಸಿಕ್ ಮಾಡ್ಲೇಬೇಕು ಎಲ್ಲರೂ, ಆದ್ರೂ ನಾನು ಈ ಎಲ್ಲಾ ಕ್ಲಾಸ್ ಕಂಪ್ಲೀಟ್ ಮಾಡಿ ನಾನು ಮುಂದಿನ ಪ್ರಮೋಷನ್ ಎಲಿಜಿಬಲ್ ಇದ್ದೆ. ಬಟ್ ಕೆಲವು ಕಾರಣಾಂತರದಿಂದ ನನಗೆ ವಾಪಸ್ ಬರ್ಬೇಕಾಯ್ತು, ಬಂದ್ಬಿಟ್ಟೆ. ಈಗಿನ ಯುವಕರು ಸೇನೆಗೆ ಸೇರುವಂತವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ, ಮತ್ತು ಅವರು ಸೇನೆಗೆ ಸೇರೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಾ? ಹೌದು ಸರ್, ಕರೆಕ್ಟ್. ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಜಾಗದಲ್ಲಿ ಅದೇ ಆಗಿದೆ. ಈಗ ಒಂದು ತಂದೆ ತಾಯಿಗೆ 1 ಅಥವಾ 2 ಮಕ್ಕಳು ಇರೋದು. ಮೊದಲೇ ಕಾಲಕ್ಕೆ ನನಗೆ ನನ್ನ ತಂದೆ ತಾಯಿಗೆ 6 ಮಕ್ಕಳು, ನನ್ನ ವೈಫ್ ಕಡೆಯವರು 6 ಮಕ್ಕಳು, ಎಲ್ಲ 4 ಗಂಡು 2 ಹೆಣ್ಣು, ಈ ತರ ಇತ್ತು. ಆವಾಗ ನನ್ನ ಲಾಸ್ಟ್ ಬ್ರದರ್ ಆರ್ಮಿ, ನಾನು ಫಸ್ಟ್ ಬ್ರದರ್ ಆರ್ಮಿ. ಅದರಿಂದ ಈಗಿನವರು ಬರು 1 ಅಥವಾ 2 ಇರೋದು.
ನನಗೆ ಅದರಲ್ಲೂ ಕೂಡ ಎಲ್ಲರೂ ಇಂಜಿನಿಯರು ಬೇರೆ ಕಡೆ ಒಳ್ಳೆ ಡಾಕ್ಟರ್ ಅದು ಇದು ಓದ್ಬಿಟ್ಟು ಅದಕ್ಕೆ ಹೊರಟೋಗ್ತಾರೆ. ಆರ್ಮಿಗೆ ಸೇರುವವರು ಯಾರೂ ಇಲ್ಲ. ಅದರಿಂದ ದಯವಿಟ್ಟು ಈಗಿನ ಪೀಳಿಗೆಗೆ ನಾನು ಹೇಳೋದು ಒಂದೇ ಒಂದು ಮಾತು, ಆದಷ್ಟು ನೀವು ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಹೈಯರ್ ಟೆಕ್ನಾಲಜಿ ಬಂದಿರೋದ್ರಿಂದ ಎಷ್ಟು ಓದಿದ್ರೂ ಅಷ್ಟು ಒಳ್ಳೇದೇ, ನಿಮ್ಮ ನಾಲೆಜ್ ಗೇನ್ ಆಗಿದೆ. ಆದ್ರೆ ಆರ್ಮಿಗೆ ಸೇರ್ಲೇಬೇಕು. ನಮ್ಮ ಭಾರತ ದೇಶವನ್ನು ರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ನಾವು ನಿಜವಾಗಿಯೂ ಆರ್ಮಿಗೆ ಸೇರೋದು ನಮ್ಮ ಧರ್ಮ, ನಾವು ಹೋಗ್ಲೇಬೇಕು. ಕೆಲವರು ಹೇಳ್ತಾರೆ ಸಂಪಾದನೆ ಮಾಡಕ್ ಹೋಗ್ತದೆ, ಅಲ್ಲ. ಆರ್ಮಿಗೆ ಹೋಗೋರು ದೇಶ ಸೇವೆ ಮಾಡ್ಲಿಕ್ಕೆ ಮಾತ್ರ ನಾವು ಹೋಗೋದು. ಸಂಪಾದನೆ ಯಾರು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಆದ್ರೆ ಆರ್ಮಿಗೆ ಹೋಗಿ 15 ವರ್ಷ ಅಥವಾ 20 ವರ್ಷ ಮಾಡಿ ಬರ್ತಾರೆ. ನಿಜವಾಗೂ ಅದು ಒಂದು ದೊಡ್ಡ ಒಂದು ಸಾಧನೆನೆ. ಅದರಿಂದ ದಯವಿಟ್ಟು ಈಗಿನ ಪೀಳಿಗೆ ನಿಜವಾಗಿಯೂ ನೀವು ಒಬ್ಬ ಒಬ್ಬ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಒಂದು 15 ವರ್ಷ ಆರ್ಮಿಗೆ ಹೋಗ್ಲೇಬೇಕು. ನಿಮ್ಮ ಬೇಸಿಕ್ ಶಿಸ್ತು, ಡಿಸಿಪ್ಲಿನ್, ಟೈಮ್ ಪಂಚಾಲಿಟಿ ನಿಮಗೆ ಅಲ್ಲಿ ಸಿಗುತ್ತೆ. ಅದರಿಂದ ನನ್ನ ಅನಿಸಿಕೆ ಪ್ರತಿಯೊಬ್ಬರು ಆರ್ಮಿಗೆ ಹೋಗ್ಬೇಕು ಅಂತ ಅನ್ನೋದು ನನ್ನ ಆಸೆ. ಅದಲ್ಲದೆ ರಾಜಕೀಯಕ್ಕೆ ಯಾರು ಹೋಗ್ತಾರೋ ಅವರು ಕೂಡ ಒಂದು 5 ವರ್ಷದ ಶಾರ್ಟ್ ಸರ್ವಿಸ್ ಮಾಡಿಯೇ ಅವ್ರು ಹೋಗ್ಬೇಕು ಅಂತ ಅನ್ನೋದು ಅದು ಒಂದು ನನ್ನ ರಿಕ್ವೆಸ್ಟ್ ಅಂಡ್ ಬೇಡಿಕೆ. ಸರ್, ಯಾಕೆ ಅಂತಂದ್ರೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ನಮ್ಮ ಇಂಡಿಯಾದ ಪಕ್ಕದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೈನಾ, ನೇಪಾಳ್, ಭೂಟಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಅಂದ್ರೆ ಬರ್ಮಾ, ಅದು ಮತ್ತೆ ಶ್ರೀಲಂಕಾ, ಇದಿಷ್ಟು 7, 8, 9 ರಾಷ್ಟ್ರಗಳು ಹಂಚಿಕೊಂಡಿದೆ. ನಮ್ಮ ಭಾರತಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಅನ್ನೋದು ಅದು ನಮಗೆ ಮಾತ್ರ ಗೊತ್ತು. ಈಗ ನಮಗೆ ಇದೇ ತರ ಸೈನಿಕ ಯಾರು ಸೇರಿಲ್ಲ ಅಂತ ಹೇಳಿದ್ರೆ ಯಾರು ನಮ್ಮ ಭಾರತ ದೇಶನ ನಡೆಸೋದು? ಅದರಿಂದ ದಯವಿಟ್ಟು ಈಗಿನ ಪೀಳಿಗೆಯವರು ಅಟ್ಲೀಸ್ಟ್ ನೀವು ಒಂದು 15 ವರ್ಷ ಆದ್ರೂ ಸರ್ವಿಸ್ ಮಾಡಿ ಬರೋದು ಉತ್ತಮ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ನಾಣಯ್ಯ ಅವರೇ. ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.